ಎಲ್ರಿಗೂ ರಾಮ್ ರಾಮ್. ನಾನಿವತ್ತು ನಿಮ್ಗೊಂದು ಚಿಕ್ಕ ರಿಯಾಲಿಟಿ ತೋರಿಸ್ತಾ ಇದ್ದೀನಿ. ಇದು ನಮ್ಮ ಇಕೋಮನೆ ಶಾಂಪೂ ಬಾರ್. ನಾನು ಇದನ್ನ ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡಿ ಇವತ್ತಿಗೆ 2 ತಿಂಗಳು ಆಗಕ್ಕೆ ಬಂದಿದೆ. ಸದ್ಯಕ್ಕೆ ಇಷ್ಟು ಉಳಿದಿದೆ. ಓಕೆನಾ? ಇದು ನೋಡಿ, ಇದು ನಾನು ಒಂದು ಕಂಪ್ನಿಯಿಂದ ತರಿಸಿದ್ದು. ಕಂಪ್ನಿ ಹೆಸರು ಬೇಡ. ಇದು ನಾನು ನನ್ನ ಹಸ್ಬೆಂಡ್ಗೆ ಬಳಸೋಕೆ ಕೊಟ್ಟಿದ್ದೆ. ಅವರು ಇವತ್ತಿಗೆ ಇದನ್ನ ಯೂಸ್ ಮಾಡಿ 2 ತಿಂಗಳಾಯಿತು. ಇದರಲ್ಲೂ ಶೀಗೆಕಾಯಿ ಹಂಟೋಳ್ಕಾಯಿ ಇದೆ, ಹಾಗೆ ಕೆಮಿಕಲ್ ತುಂಬಿದೆ. ಆದರೂ ಇವ್ರು ಸೇಲ್ ಮಾಡ್ತಿರೋದು ಶೀಗೆಕಾಯಿ ಶಾಂಪೂ ಬಾರ್ ಅಂತ. ಸರಿನಾ? ಇದು ಅಪ್ ಟು 60 ವಾಷಸ್ ಬರುತ್ತಂತೆ. ಆಕ್ಚುಲಿ ಅವ್ರು ನಿಜ ಹೇಳಿದ್ದಾರೆ. ಯಾಕಂದ್ರೆ ಇದರಲ್ಲಿ ಕೆಮಿಕಲ್ಸ್ ಅಷ್ಟೊಂದು ಇರುವಾಗ ಜಾಸ್ತಿ ಯೂಸ್ ಬರಲೇಬೇಕು ಅಲ್ವಾ? ಮತ್ತೆ ನೀವೇ ನೋಡಿ ಅದ್ರ ಸೈಜ್ ಇನ್ನು ಎಷ್ಟಿದೆ ಅಂತ. ಅಫ್ಕೋರ್ಸ್ ನನಗೆ ಕೂದಲು ಉದ್ದ ಇದೆ, ನನ್ನ ಹಸ್ಬೆಂಡ್ಗೆ ಕಮ್ಮಿ ಇದೆ ಅನ್ಕೊಂಡ್ರು. ಡೈಲಿ ಯೂಸ್ ಮಾಡಿದ್ದಾರೆ. ಹಾಗಾದ್ರೆ ನನ್ನ ಬಾರ್ಗಿಂತ ಇದು ಇನ್ನೂ ಬೇಗ ಖಾಲಿ ಆಗ್ಬೇಕಿತ್ತು ಅಲ್ವಾ? ಇನ್ನು ನಾವು ಯೂಸ್ ಮಾಡಿರೋ ಕೆಮಿಕಲ್ ಕ್ವಾಂಟಿಟಿ ಜಸ್ಟ್ 15%. ಅದು ತೆಂಗಿನ ಎಣ್ಣೆಯಿಂದ ತೆಗ್ದು ಮಾಡಿರೋ ಪೌಡ್ರು. ಈ ಪೌಡರ್ನ ನೀವು ಮಕ್ಕಳು ಶಾಂಪೂ ಅಷ್ಟೇ ಅಲ್ಲ, ಎಷ್ಟೋ ಆಯುರ್ವೇದಿಕ್ ಶಾಂಪೂನಲ್ಲೂ ಇದನ್ನ ಬಳಸ್ತಾರೆ. ಅಂದ್ರೆ ಇದು ಯಾವುದೇ ತರ ಹಾರ್ಮ್ಫುಲ್ ಕೆಮಿಕಲ್ ಅಲ್ಲ. ಸೊ ನಾನು ಇಕೋಮನೆ ಶಾಂಪೂ ಬಾರ್ ಕಂಪೇರ್ ಮಾಡೋಕೆ ಹೋದ್ರೆ ಹೈ ಕ್ವಾಲಿಟಿ ಇದೆ. ಅಷ್ಟೊಂದು ಗಿಡಮೂಲಿಕೆ ಹಾಕಿ ಮಾಡಿರೋದು ಅಂದ್ಮೇಲೆ ನಮ್ ಇಕೋಮನೆ ಶಾಂಪೂ ಬಾರ್ ಆಕ್ಚುಲಿ ಪ್ರೈಸ್ ಜಾಸ್ತಿ ಇರಬೇಕು ಅಲ್ವಾ? ಬಟ್ ಕೆಲವರು ನಮ್ದೇ ಪ್ರೈಸ್ ಜಾಸ್ತಿ ಅಂತ ಹೇಳ್ತಿದ್ದೀರಾ. ಪ್ಲೀಸ್ ನಮ್ ಶಾಂಪೂನ ₹1 ಶಾಂಪೂ ಪ್ಯಾಕೆಟ್ಗೆ ಕಂಪೇರ್ ಮಾಡಬೇಡಿ. ಹಾಗೆ ಬರೀ ಪ್ರೈಸ್ ಮಾತ್ರ ಕಂಪೇರ್ ಮಾಡಬೇಡಿ. ಈಗ ನಿಮಗೆ ಆಲ್ರೆಡಿ ತೋರಿಸಿದ್ದೀನಿ, ನಿಮ್ ಮುಂದೆನೇ ಇದೆ, ನೀವೇ ನೋಡ್ಬೋದು. ನಿಮಗೆ ನಾನು ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಮಾಡಿದ್ದೀನಿ ಅಂತ ಅನ್ಕೊಳ್ತೀನಿ. ಮತ್ತೆ ನಾಳೆ ಸಿಗೋಣ.